ಅವ್ರು 20 ತೊಲೆ ಬಂಗಾರ ಕೇಳಿದ್ರಲ್ಲ ಅಂತ ಆ ದುಡ್ಡನ್ನು ತೆಗ್ದಿದ್ದಾಯ್ತು ಅಲ್ವಾ? ಈಗ ಆ ದುಡ್ಡನ್ನ ಮದ್ವೆ ಖರ್ಚಿಗೆ ಬಳಸ್ಕೋಬೋದಲ್ವಾ? ಆ ದುಡ್ಡಿದ್ರೆ ಮದ್ವೆನ ಇನ್ನೂ ಗ್ರ್ಯಾಂಡ್ ಆಗಿ ಮಾಡ್ಬೋದು. ಓಹೋ, ನೀನು ಬರೀ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡಿದ್ರೆ ನಾವು ಸತ್ಯನ ಮದುವೆ ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಅದು ಸತ್ಯ ಆಗೋ ಕಾಲಕ್ಕೆ. ದಿವ್ಯಾ, ನಾವು ನಮ್ಮ ಕೈಲಾದ ಮಟ್ಟಿಗೆ ಮದುವೆ ಮಾಡಿಕೊಡ್ತೀವಿ ಅಂತ ಬೀಗ್ರ ಹತ್ರ ಹೇಳಿದ್ದೀವಿ. ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ನಿನ್ನ ಮದುವೆನ ನಮ್ಮ ಕೈ ಮೀರಿ ಚೆನ್ನಾಗೇ ಮಾಡ್ತೀವಿ ಕಣೆ. ಮಾಡ್ತೀರಾ. ಒಟ್ನಲ್ಲಿ ನಾವು ಬಡವರು ನಮ್ಮ ಹತ್ರ ಮದುವೆಲಿ ಏನೂ ಇಲ್ಲ ಅಂತ ತೋರಿಸ್ಕೋಬೇಕು ಅಲ್ವಾ? ಹಾಗಲ್ಲಮ್ಮ, ಇರೋದನ್ನ ಇರೋ ಹಾಗೆ ತೋರಿಸಿದ್ರೆ ಯಾರು ತೋರ್ಕೆ ಅನ್ನಲ್ಲ. ಇಲ್ಲದೆ ಇರೋದನ್ನ ಇರೋ ಹಾಗೆ ತೋರಿಸಿದ್ರೆ ಮಾತ್ರ ತೋರ್ಕೆ ಅಂತ. ನಾವು ದುಡ್ಡಿರೋರು ಅಂತ ಯಾರಿಗೆ ಯಾಕೆ ತೋರಿಸ್ಬೇಕು? ಬೇಗರಿಗೆ ನಮ್ಮ ಪರಿಸ್ಥಿತಿ ಏನು ಅಂತ ಚೆನ್ನಾಗಿ ಗೊತ್ತಿದೆ. ನಾವೇನು ಇರೋ ದುಡ್ಡನ್ನು ಬಚ್ಚಿಟ್ಟು ಮದುವೆ ಮಾಡ್ತಾ ಇಲ್ಲಮ್ಮ. ನನ್ನ ಮಗ ಸತ್ತಿನ್ಗಿಟ್ಟಿರೋ ದುಡ್ಡನ್ನು ಮುಟ್ಟೋದು ಬೇಡ ಅಂದೆ ಅಷ್ಟೆ. ನಿಮ್ಮಮ್ಮ ಅವಳ ಮೈ ಮೇಲಿರೋ ಒಡವೆನೂ ನಿನಗೆ ಅಂತ ಕೊಡ್ತಾ ಇದ್ದಾಳೆ, ಮತ್ತು ಅವಳು ಬಚ್ಚಿಟ್ಟಿರೋ ದುಡ್ಡನ್ನು ಕೂಡ ನಿನ್ನ ಮದುವೆಗೆ ಅಂತ ಹಾಕ್ತಾ ಇದ್ದಾಳೆ. ಹೊರಗಡೆ ಕೈ ಸಾಲನೂ ಮಾಡಿದ್ದಾಳೆ ಕಣೆ. ನಿನ್ನ ಮದುವೆಗೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಹೇಳಿ? ಸಾಕು, ಏನೋ ದೊಡ್ಡದಾಗಿ ತ್ಯಾಗ ಮಾಡಿದ್ದೀರಾ ಅನ್ನೋ ಥರ ಹೇಳೋದು ಬೇಕಾಗಿಲ್ಲ. ಹೆಣ್ಣೆತ್ತಿರೋ ಪ್ರತಿ ಮನೇಲೂ ಇದನ್ನ ಮಾಡೇ ಮಾಡ್ತಾರೆ. ಇದು ಮೀರಿ ಏನ್ ಮಾಡಿದ್ದೀರಾ ಅದನ್ನ ಹೇಳಿ. ಜೀವನದಲ್ಲಿ ಒಂದೇ ಸಲ ಮದ್ವೆ ಆಗೋದು. ಬಿಕಾರಿ ತರ ಆಗಕ್ಕೆ ನನಗಿಷ್ಟ ಇಲ್ಲ. ಎಷ್ಟೋ ವರ್ಷ ಆದ್ಮೇಲೆ ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ. ಮುಂದೆ ಈ ರೀತಿ ಶುಭ ಕಾರ್ಯ ನಡೆಯುತ್ತೋ ಇಲ್ವೋ ಅನ್ನೋದೇ ಡೌಟ್. ಯಾವತ್ತೋ ಯಾರೋ ಊಟಕ್ಕೆ ಬರ್ತಾರೆ ಅಂತ ಇವತ್ತೇ ಅಡುಗೆ ಮಾಡ್ಕೊಂಡು ಕೂತ್ರೆ ಊಟ ನಾವು ಮಾಡ್ದಂಗಲ್ಲ, ಮಾಡಿದ್ದು ಹಳ್ಸೋಗುತ್ತೆ. ಈ ದುಡ್ಡನ್ನ ನನ್ನ ಮದುವೆಗೋಸ್ಕರ ಖರ್ಚು ಮಾಡ್ತೀರಾ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಹೇಳ್ಬಿಡಿ. ನನ್ನ ಮದುವೆ ನನ್ನ ಹಣೆ ಬರ ಅನ್ಕೊಂತೀನಿ. ಈಗ ಏನು ಮಾಡೋದು? ನಾಳೆ ದಿನ ಮದುವೆಯಾಗಿ ಹೋಗ್ತಿರೋ ಹೆಣ್ಮಗಳು ಮದುವೆನ ಚೆನ್ನಾಗಿ ಮಾಡಿಕೊಡಿ ಅಂತ ಬಾಯಿ ಬಿಟ್ಟು ಬೇಡ್ಕೋತಿದ್ದಾಳೆ. ಬೇಡ್ತಿಲ್ಲ, ಆರ್ಡರ್ ಮಾಡ್ತಿದ್ದಾಳೆ. ದಿವ್ಯಂಗೆ ಇಲ್ಲ ಅನ್ನೋಕ್ಕೂ ಮನಸ್ಸಿಲ್ಲ. ಸತ್ಯನ ಮದುವೆಗೆ ಇಟ್ಟಿರೋ ದುಡ್ಡನ್ನ ಖರ್ಚು ಮಾಡೋದಕ್ಕೂ ಮನಸ್ಸಿಲ್ಲ. ಈಗ ಏನು ಮಾಡೋದು ಅತ್ತೆ? ಭೂಮಿ ಒಳಗಡೆ ನೀರಿದೆ ಅಂತ ಒಂದೇ ಸಲ ಚೆಲ್ಲಾಡಿದ್ರೆ ಆಮೇಲೆ ಆ ಬರಡು ಭೂಮಿಯಲ್ಲಿ ಬೆಳೆ ಬೆಳೆಯೋಕ್ಕಾಗತ್ತೇನೆ? ಸತ್ತಿಂಗೂ ಒಂದು ಜೀವನ ಇದೆ. ಆಮೇಲೆ ಅವಳು ಮದುವೆಯಾಗಿ ಈ ಮನೆಯಿಂದ ಹೋಗ್ಬೇಕಲ್ವೇನೆ? ಆಂಟಿ, ನೀವು ದಿವ್ಯಕ್ಕನ ಜೀವನದ ಬಗ್ಗೆ ತುಂಬ ಆಸೆ ಕನಸುಗಳನ್ನ ಇಟ್ಕೊಂಡು ಅವಳು ಮದುವೆ ಮಾಡ್ತಾ ಇದ್ದೀರಾ. ಅದೇ ಥರ ನಮ್ಮ ಸತ್ತಿಂಗೂ ಒಂದು ಜೀವನ ಇದೆ ಅನ್ನೋದನ್ನು ಅಪ್ಪಿತಪ್ಪಿನೂ ಮರ್ತು ಬಿಡಬೇಡಿ ಆಂಟಿ. ಸದ್ಯಕ್ಕೆ ನನ್ನ ಕಣ್ಮುಂದಿರೋದು ದಿವ್ಯ ಮದುವೆ ಮಾತ್ರ. ಸತ್ಯ ನನ್ನ ಮತ್ತು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತಾಳೆ ಅನ್ನೋ ನಂಬಿಕೆ ನನಗಿದೆ ಅತ್ತೆ. ಪಾಪ ಆ ಹುಡುಗ ಚಿನ್ನ ಬೇಡ ಅಂತ ಹೇಳಿರ್ತಾನೆ. ಚಿನ್ನ ಬೇಕು ಅಂತ ಕೇಳಿ ನಮಗೆಲ್ಲ ಮೋಸ ಮಾಡಿದ್ದು ನೀನು. ಹೌದು, ಕೇಳ್ದೆ. ಏನಿವಾಗ? ಆದರೆ ಈ ವಿಚಾರನ ಮಾತ್ರ ಅಮ್ಮನಿಗೆ ಹೇಳಬಾರ್ದು. ಹಾಗಂತ ನನಗೆ ಮಾತು ಕೊಡು. ಸತ್ಯ, ನೀನು ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತೀಯ. ಆದರೆ ಈ ಮನೇಲಿ ನಿನ್ನ ಅಕ್ಕನೇ ನಿನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾಳೆ ಕಣೆ. ಅವಳ ಬಗ್ಗೆ ಏನೂ ಮಾತಾಡಬೇಡ ಅಂತ ಭಾಷೆ ತಗೊಂಡು ನನ್ನ ಬಾಯಿ ಮುಚ್ಚಿಸ್ಬಿಟ್ಟು. ಇನ್ನು ಆ ಭಗವಂತನೇ ನಿನ್ನ ಪರವಾಗಿ ನಿಲ್ಬೇಕು.
ಏನು ನಿಮ್ಮ ಅವಸ್ಥೆ? ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ನನಗೆ ಹೀಗಾಗಿರೋದಕ್ಕೆ ನಿನಗೆ ನಗುನಾ? ಹೀಗಾಗಿದ್ದಕ್ಕಲ್ಲ, ಹೀಗೆ ಕಾಣ್ತಿರೋದಕ್ಕೆ ನಗು ಬರ್ತಿದೆ. ನಮ್ಮನೆಗೆ ಬಂದು ನನ್ನನ್ನೇ ಆಡ್ಕೊಂಡು ನಗ್ತಿದ್ಯಾ? ಎಷ್ಟೇ ಕೊಬ್ಬು ನಿನಗೆ! ಕೀರ್ತನ, ಏನೇ ಆಗಿದೆ ನಿನಗೆ? ಅವಳು ನಮ್ಮ ಮನೆ ಅತಿಥಿ, ಅವಳ ಮೇಲೆ ಕೈ ಮಾಡಕ್ಕೆ ಹೋಗ್ತಿದ್ಯಲ್ಲ, ನಿಂದು ಯಾಕೋ ಅತಿ ಆಯಿತು. ಅತಿಯಾಗಿದ್ದು ನಂದಲ್ಲ, ಅವಳದು. ಅವಳಿಲ್ಲಿ ಅತಿಥಿ ಥರ ನಾನು ನಡ್ಕೋತಿದ್ದಾಳೆ. ಏನೋ ಈ ಮನೆಯಲ್ಲಿ ಪರ್ಮನೆಂಟ್ ಆಗಿ ಸೆಟಲ್ ಆಗೋ ಥರ ಆಡ್ತಿದ್ದಾಳೆ. ಇವಳು ಅತಿಥಿ ಅಂದ ಮಾತ್ರಕ್ಕೆ ಮನೆಯವ್ರಿಗೆಲ್ಲ ಅವಮಾನ ಮಾಡಿದ್ರೆ ಸುಮ್ಮನಿರ್ಬೇಕಾ? ಅವಮಾನ? ಏನು ಅವಮಾನ? ಅವಳು ನಿನಗೇನು ಅವಮಾನ ಮಾಡಿಲು? ನಿನ್ನ ಈ ಸ್ಥಿತಿ ನೋಡಿ ಮನೆಯವರೆಲ್ಲ ಸೇರಿ ನಗ್ತಾ ಇದ್ದೀವಿ. ನಾವೆಲ್ಲ ನಕ್ಕಿರೋದ್ರಿಂದ ನಿಂಗೆ ಅವಮಾನನೇ ಆಗಿದ್ರೆ ನೀನು ನಮ್ಮೆಲ್ಲರ ಮೇಲೂ ಕೋಪ ಮಾಡ್ಕೋಬೇಕು. ಅದು ಬಿಟ್ಟು ಅವಳು ಮಾತ್ರ ನಗ್ತಿದ್ಲು ಅನ್ನೋ ಹಾಗೆ ಅವಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದೀಯಾ? ನಿನ್ಗೇನಾದರೂ ಅವಳು ಈ ಮನೆಗೆ ಬರೋಕ್ಕೆ ಮುಂಚೆನೇ ಗೊತ್ತಾ? ಸ್ಕೂಲ್ಗಳಿರೋದು ಮಕ್ಕಳಿಗೆ ವಿದ್ಯೆ ಕಲ್ಸಕ್ಕೆ ಹೊರತು ಅವ್ರ ಅಪ್ಪ ಅಮ್ಮನ ಬೀದಿಗೆ ತರೋಕ್ಕಲ್ಲ. ಅವಳೇನೋ ಹೇಳ್ತಾಳೆ ಅಂತ ಅವಳು ಹೇಳ್ದಾಗೆಲ್ಲ ನಾವು ಕೇಳ್ಬೇಕಾ? ಬೇಡ, ನೀವೇನ್ ಕೇಳಬೇಕಾಗಿಲ್ಲ. ಗುಂಗ್ರು ಶುರುವಿಂದ ಎಂಡ್ವರೆಗೂ ಫುಲ್ ರೆಕಾರ್ಡ್ ಆಗಿದೆ ಸತ್ಯ. ಇಲ್ಲ, ನಮ್ಗೆ ಹೇಗೆ ಗೊತ್ತಿರುತ್ತೆ? ನಮಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಹಾಗಿದ್ರೆ ನಾನು ಅವತ್ತಿನಿಂದ ನೋಡ್ತಾನೇ ಇದ್ದೀನಿ, ನೀವು ಇವಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಯಾಕೆ? ಏನ್ ಚಿಕ್ಕಪ್ಪ ನೀವು? ತಪ್ಪು ಮಾಡಿರೋದು ಇವಳು, ನೀವು ನೋಡಿದ್ರೆ ನಮ್ಮನ್ನೇ ಎನ್ಕ್ವೈರ್ ಮಾಡ್ತಿದ್ದೀರಲ್ಲ. ಸರಿ ಹೇಳು, ಇವಳೇನು ತಪ್ಪು ಮಾಡಿದ್ಲು? ನಮಗೆ ಹೀಗಾಗೋದಕ್ಕೆ ಇವಳೇ ಕಾರಣ. ಹಿಟ್ಟನ್ನ ಬೇಕು ಅಂತಾನೆ ನಮ್ಮ ಮೇಲೆ ಚೆಲ್ಲಿದ್ದಾಳೆ. ಹೌದು ಅತ್ತೆ, ನಿಜ ಹೇಳಬೇಕು ಅಂದರೆ ನಾವು ಇವಳನ್ನ ಟಾರ್ಗೆಟ್ ಮಾಡ್ತಾ ಇಲ್ಲ, ಇವಳೇ ನಮ್ಮನ್ನು ಟಾರ್ಗೆಟ್ ಮಾಡ್ತಿರೋದು. ಹಲೋ, ಟಾರ್ಗೆಟ್ ಮಾಡಲೇಬೇಕು ಅನ್ನೋದಾದ್ರೆ ಬೇಕಾದಷ್ಟು ಕಾರಣನೂ ಇದೆ, ಬೇಕಾದಷ್ಟು ದಾರಿನೂ ಇದೆ.